ನೇತೃತ್ವದಲ್ಲಿ ಕೆಲವು ದಿನಗಳ ಹಿಂದೆ ಗ್ರಾಮ ಪಂಚಾಯತ್ಗಳ ಎದುರು ಬಿಜೆಪಿ ನೇತೃತ್ವದಲ್ಲಿ ನಡೆದಂತ ಸುಳ್ಳು ಪ್ರತಿಭಟನೆಯ ವಿರುದ್ಧವಾಗಿ ಒಂದು ಸತ್ಯ ಅನಾವರಣ, ಸತ್ಯಮೇವ ಜಯತೆ ಎನ್ನುವಂತ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ನ ನಿರ್ದೇಶನದಂತೆ ಪ್ರತಿ ಗ್ರಾಮ ಪಂಚಾಯತ್ನ ಎದುರಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಆ ಪ್ರಯುಕ್ತ ಈಗಾಗಲೇ ಬ್ರಹ್ಮಾವರ ಬ್ಲಾಕಿನ 4 ಗ್ರಾಮ ಪಂಚಾಯತ್ಗಳಲ್ಲಿ ಕೆಲವು ದಿನಗಳ ಹಿಂದೆ 2-3 ದಿನಗಳ ಹಿಂದೆ ಪ್ರತಿಭಟನೆ ನಡೆದಿದ್ದು, ಇದೀಗ ಬೆಳಿಗ್ಗೆ ಕೆಮ್ಮಣ್ಣು, ತದನಂತರ ಕಲ್ಯಾಣಪುರ, ಅದರ ನಂತರ ಉಪ್ಪೂರು ಹಾಗೂ ಹಾವಂಜೆ ಈ 4 ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ಈ ಪ್ರತಿಭಟನೆ ನಡೀಲಿಕ್ಕಿದೆ. ಮುಖ್ಯವಾಗಿ ಈ ಪ್ರತಿಭಟನೆಯ ನಮ್ಮ ಉದ್ದೇಶ, ಈ ಪ್ರತಿಭಟನೆಯಲ್ಲಿ ಸತ್ಯವನ್ನು ಅನಾವರಣ ಮಾಡುವುದು. ಬಿಜೆಪಿಯವರು ಬಹುಶಃ ಯಾವತ್ತೂ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು. ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಹುಶಃ ಅಷ್ಟು ನಡೆದಿರ್ಲಿಕ್ಕಿಲ್ಲ, ಆದ್ರೆ ಕೆಲವೊಂದು ಭಾಗಗಳಲ್ಲಿ ನಿಮ್ಮ ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಬರುವ ಸಂಧ್ಯಾ ಸುರಕ್ಷಾ ಕಾಂಗ್ರೆಸ್ ಕ್ಯಾನ್ಸಲ್ ಮಾಡ್ತದೆ, ನೀವು ಬನ್ನಿ ಪ್ರತಿಭಟನೆಗೆ ಅಂದ್ಕೊಂಡು ಎಷ್ಟೋ ಪಾಪದವರನ್ನು ಕರೆದು ಅಲ್ಲಿ ಪ್ರತಿಭಟನೆಗೆ ಅವರನ್ನು ಜೊತೆ ಸೇರಿಸಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಸುಮಾರಷ್ಟು ವಿಚಾರಗಳ ಬಗ್ಗೆ ಸುಳ್ಳು ವಿಷಯವನ್ನು ಜನರ ಮುಂದಿಟ್ಟಿದ್ದಾರೆ. ಆ ಪ್ರಯುಕ್ತ ಅವರು ಹೇಳಿದ್ದು ಸುಳ್ಳು, ಅದರ ಸತ್ಯಾಂಶ ಏನಿದೆ ಅನ್ನುವಂಥದ್ದನ್ನು ಇವತ್ತು ಜನತೆಗೆ ತಿಳಿಸ್ಲಿಕ್ಕೋಸ್ಕರ ಬಿಜೆಪಿ ಪಕ್ಷ ನಮಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ, ಉಳಿದ ಎಲ್ಲ ವಿಚಾರಗಳು ನಮ್ಮ ನಾಯಕರು ಮಾತಾಡ್ಲಿಕ್ಕಿದ್ದಾರೆ. ಒಂದು ವಿಷಯವನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಬಹುಶಃ ಶಾಸಕರು ಮತ್ತು ಬಿಜೆಪಿಯ ಶಾಸಕರು ಯಾವತ್ತೂ ಒಂದು ಮಾತನ್ನು ಹೇಳ್ತಾರೆ, ನಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ನನ್ನ ಪ್ರಶ್ನೆ ನಮ್ಮ ಶಾಸಕರಿಗೆ ಮತ್ತು ಬಿಜೆಪಿಯ ನಾಯಕರುಗಳಿಗೆ, ಏನು ಕಳೆದ 2 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ 5 ಪಂಚ ಗ್ಯಾರಂಟಿಗಳ ಮೂಲಕ ಏನು ಜನರಿಗೆ ಅನುದಾನ ಕೊಡ್ತಾ ಇದ್ದಾರೆ, ಅದು ಅಭಿವೃದ್ಧಿ ಅಲ್ಲವೇ? ಬಹುಶಃ ನಾನೀಗ ಒಂದು ಗ್ರಾಮ ಪಂಚಾಯತ್ನ ವಿಚಾರ ತಕೊಂಡ್ರೆ ಇದೆ, ಕೆಮ್ಮಣ್ಣು ಗ್ರಾಮ ಪಂಚಾಯತ್ನ ವಿಚಾರ ತಕೊಂಡ್ರೆ 2200 ಚಿಲ್ಲರೆ ಕುಟುಂಬಗಳಿದೆ. ನಾವು 2,000 ಮನೆಗಳಿಗೆ ಅನುದಾನ, ಈ ಒಂದು ಸವಲತ್ತು ಬರ್ತದೆ ಅಂತ ಎನಿಸ್ಕೊಳ್ಳೋಣ. ಒಂದು ತಿಂಗಳಿಗೆ ಅವರಿಗೆ 4,000 ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. 2,000 ಸಿಗುತ್ತೆ. ನಿಮ್ಮ ಗೃಹ ಲಕ್ಷ್ಮಿಯಲ್ಲಿ, ಗೃಹ ಜ್ಯೋತಿಯಲ್ಲಿ ಹಣ ಸಿಗುತ್ತೆ, ಕೆಲವರಿಗೆ ಯುವ ನಿಧಿಯಲ್ಲಿ ಹಣ ಸಿಗುತ್ತೆ, ಕೆಲವರಿಗೆ ಅನ್ನಭಾಗ್ಯದಲ್ಲಿ ಸಿಗುತ್ತೆ, ಕೆಲವರು ಬಸ್ ಮೂಲಕ ಸಂಚರಿಸ್ತಾರೆ. ಈ ರೀತಿ ನಾವು 5ರಿಂದ 6,000 ಸಿಗುತ್ತೆ, 4,000 ಅಂತ ತಿಳ್ಕೊಂಡ್ರು ಕೂಡ 2 ವರ್ಷದಲ್ಲಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 20 ಕೋಟಿಗಿಂತ ಹೆಚ್ಚು ಅನುದಾನ ಪ್ರತಿ ಮನೆಗಳಿಗೆ ಬರ್ತದೆ. ಈ ಹಣ ಅಭಿವೃದ್ಧಿ ಅಲ್ವೇ? ಇದನ್ನ ನಾವು ಪ್ರಶ್ನಿಸಬೇಕಾಗಿದೆ. ಯಾಕಂದ್ರೆ ಇಷ್ಟು ಹಣ ಇದು ಒಬ್ಬೊಬ್ಬರ ಅಥವಾ ಒಂದು ರಸ್ತೆ ಮಾಡಿ ಅದರ ಒಂದು ಅಷ್ಟು ಪರ್ಸೆಂಟೇಜ್ ಒಬ್ಬೊಬ್ಬರು ನಾಯಕರ ಕಿಸಿ ಸೇರುವುದಕ್ಕಿಂತ ಇಷ್ಟು ಜನ ಮನೆಗಳಿಗೆ ಬಹುಶಃ ಈ ಹಣ ಬರುವಂತದ್ದು, ಅಷ್ಟು ಕುಟುಂಬಗಳಿಗೆ ಹಣ ಸಿಗುವಂತದ್ದು, ಇದು ನಿಜವಾಗಿ ಒಂದು ದೊಡ್ಡ ಅಭಿವೃದ್ಧಿ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಮಾತ್ರವಲ್ಲ, ಇದನ್ನು ಜನ ತುಂಬಾ ಇಷ್ಟಪಡ್ತಾರೆ. ನಮ್ಮ ಮಹಿಳೆಯರು, ನಮ್ಮ ಕುಟುಂಬ ಕಷ್ಟದಲ್ಲಿರುವವರು ಯಾವಾಗ ಹಣ ಬರ್ತದೆ ಅಂತ ಕಾದು ನಿಂತಿದ್ದಾರೆ. ಯಾಕಂದ್ರೆ ಆ ಹಣದಲ್ಲಿ ಅವರ ತುಂಬಾ ಕೆಲಸಗಳಾಗತ್ತೆ. ಆ ಹಣ ಬಂದ್ರೆ ನಾನು ಈ ರೀತಿ ಇಲ್ಲಿಗೆ ಪಾವತಿ ಮಾಡಬೇಕು, ಇದನ್ನು ತರಬೇಕು ಅಂತ ಲೆಕ್ಕಾಚಾರ ಮಾಡಿಕೊಂಡು ಅವರ ವ್ಯವಸ್ಥೆಯಲ್ಲಿರುವಾಗ ಈ ಬಿಜೆಪಿಗರಿಗೆ ಇದು ಯಾವಾಗ ಬಂದ್ ಮಾಡಬೇಕು, ಈ ಗ್ಯಾರಂಟಿ ಯೋಜನೆಗಳು ಕ್ಲೋಸ್ ಆಗ್ಬೇಕು ಅನ್ನುವಂತ ಉದ್ದೇಶ ಇದ್ದದ್ರಿಂದ ಅವರು ಈ ರೀತಿಯ ಪಿತೂರಿಯನ್ನು ನಡೆಸಿದ್ದಾರೆ. ಮತ್ತೆ ಏನು ಇಲ್ಲಿ ತನಿಖೆಗಳಾಗತ್ತೆ ನಮ್ಮ ಪೆನ್ಷನ್ ನ ಬಗ್ಗೆ, ಬಹುಶಃ ಅದು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು, ಇದು ಬಂದದ್ದು ಆದೇಶ ನಮ್ಮ ಅವಧಿಯಲ್ಲಿ ಅಲ್ಲ, ಇದು ಬಂದಂತ ಆದೇಶ ಬಿಜೆಪಿ ಸರ್ಕಾರ ಇರುವಂತ ಅವಧಿಯಲ್ಲಿ ಬಂದಂತ ಆದೇಶ. ಅದರಲ್ಲಿ ಶ್ರೀಮಂತರಿದ್ರೆ ಅದರ ಪರಿಶೀಲನೆ ವರದಿಯನ್ನು ತರಿಸಿಕೊಂಡಿದ್ದಾರೆ. ಮಾತ್ರ ಬಿಟ್ರೆ ಯಾರ ಪೆನ್ಷನ್ ಹಣವೂ ಕ್ಯಾನ್ಸಲ್ ಆಗುವುದಿಲ್ಲ ಎಂಬ ವಿಚಾರವನ್ನು ಹೇಳ್ತಾ, ನಮ್ಮ ಇದೇ ಭಾಗದಲ್ಲಿ, ನಮ್ಮ ಕರಾವಳಿಯಲ್ಲಿ, ಇದೇ ನಮ್ಮ ಅಧ್ಯಕ್ಷರ ಭಾಗದಲ್ಲಿ ನಮ್ಮ ಕಡಲ್ ಕೊರೆತದಿಂದ ಕಳೆದ ವರ್ಷ ತುಂಬಾ ಸಮಸ್ಯೆ ಆದಾಗ 1 ಕೋಟಿ ಅನುದಾನವನ್ನು ಸಚಿವರು ಮಂಜೂರು ಮಾಡಿದ್ದಾರೆ. ನಾನೇ ಆ ಅರ್ಜಿಯನ್ನು ತಗೊಂಡೋದವಳು. 1 ಕೋಟಿಯನ್ನು ಮಂಜೂರು ಮಾಡಿದ್ದು ಅವರು ಆಗ್ಲೇ ಬರೆದಿದ್ರು. ಆದ್ರೆ ಇದೇ ಶಾಸಕರು ಅದರ 50 ಲಕ್ಷವನ್ನು ಇನ್ನೊಂದು ಭಾಗಕ್ಕೆ ತಗೊಂಡೋಗಿ ಅಲ್ಲಿ ಮಾಡಿಕೊಂಡು ಬಹುಶಃ ಕೆಲಸ ಮಾಡುವಾಗ ತನ್ನ ಒಬ್ಬನದೇ ಫೋಟೋ ಹಾಕೊಂಡು ಅವರು ಈ ಕೆಲಸವನ್ನು ಆರಂಭಿಸಿದ್ದಾರೆ. ಬಹುಶಃ ಸಚಿವರ ಫೋಟೋನೂ ಇಲ್ಲ, ಸರ್ಕಾರದ ಯಾರ ಫೋಟೋನೂ ಇಲ್ಲ. ಇದು ಅಭಿವೃದ್ಧಿ ಅಲ್ವಾ ಅಂದ್ಕೊಂಡು ನಾವು ಶಾಸಕರಿಗೆ ಕೇಳಬೇಕಾಗಿದೆ. 1 ಕೋಟಿ ಇದು ಬಂದ ಅನುದಾನ, ಇದು ಅಭಿವೃದ್ಧಿ ಅಲ್ವೇ? ಸಂತಕಟ್ಟಿಯಿಂದ ಬರುವ ರಸ್ತೆ ಅಭಿವೃದ್ಧಿ ಆಯ್ತು, ಕೆಲಸ ಆಯ್ತು, ಅಗಲೀಕರಣ ಆಯ್ತು, ಇದು ಸರ್ಕಾರದಿಂದ ಬಂದ ಹಣ ಅಲ್ವೇ? ಇದು ಅಭಿವೃದ್ಧಿ ಅಲ್ವೇ? ಸೊ ಇದನ್ನು ನಾವು ಅವರಿಗೆ ನೆನಪಿಸ್ಲಿಕ್ಕೆ ಮುಂದೆ ಹೋಗ್ತಾ ಈ ಒಂದು ಪ್ರತಿಭಟನೆಯಲ್ಲಿ ಹಿರಿಯ ಕಿರಿಯ ಬಂಧುಗಳೇ, ಬಹುಶಃ
ತಮಗೆ ಗೊತ್ತಿರ್ಬೋದು ಈ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ, ಹಿಂದೆ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೇಗೆ ಆಗ್ತದೆ ಅನ್ನುವಂಥ ಆಲೋಚನೆ ಸಹ ತಮಗೆಲ್ಲ ಇರ್ಬೋದು. ಈ ದೇಶದಲ್ಲಿ ಬಹುಶಃ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಬಡವರು, ಮಧ್ಯಮ ವರ್ಗದವರು ಆ ಜನರ ಕಷ್ಟವನ್ನು ನೋಡಿಯೇ 1972ರಲ್ಲಿ ದಿವಂಗತ ಇಂದಿರಾ ಗಾಂಧೀಜಿಯವರು ಆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು. ಅನೇಕ ಕಾರ್ಯಕ್ರಮಗಳ ಮೂಲಕ ಒಂದೇ ಅಲ್ಲ, 20 ಅಂಶ ಇಂದಿರಾ ಗಾಂಧೀಜಿಯವರು 20 ಅಂಶ ಕಾರ್ಯಕ್ರಮ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಬಡ ಜನರ ಉದ್ಧಾರಕ್ಕಾಗಿಯೇ ಮಾಡಿದಂಥ ಕಾರ್ಯಕ್ರಮ. ಈ ಏನು ಅವರು ಕಾರ್ಯಕ್ರಮ ಮಾಡಿದ್ರು ಸಹ, ಜನರ ಅಭಿವೃದ್ಧಿ ಆಗ್ತಾ ಬಂದ್ರು ಸಹ ಈ ಬಿಜೆಪಿಯವರು ಇಲ್ಲ ಅದು ಮಾಡಬಾರ್ದು, ಅವ್ರು ಮೇಲ್ಬಾರ್ಬಾರ್ದು, ಬಡವರು ಅಲ್ಲೇ ಇರಬೇಕು ಅನ್ನುವಂಥ ಒಂದು ನಿಲುವನ್ನು ತಳೆದಂತ ಒಂದು ಉದಾಹರಣೆಗಳು ನಮ್ಮಲ್ಲಿ ಅನೇಕ ಇವೆ. ಬಹುಶಃ ತಾವು ನೋಡಿರ್ಬೋದು, ಅನೇಕ ವಿಚಾರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಆ ಕಾಂಗ್ರೆಸ್ ಸರ್ಕಾರದ ಯೋಜನೆ ಬಿಟ್ಟು ಬಿಜೆಪಿ ಅವರು ಮಾಡಿದ ಹೊಸ ಯೋಜನೆ ಒಂದೆರಡು ತೋರಿಸ್ಲಿ. ಪ್ರತಿ ಗ್ರಾಮ ಪಂಚಾಯತಿಗೆ ಎಷ್ಟೆಷ್ಟು ಮನೆ ಬರ್ತಾ ಇತ್ತು, ಎಷ್ಟೆಷ್ಟು ನಿವೇಶನ ಕೊಡ್ತಾ ಇತ್ತು, ಅದೆಲ್ಲವನ್ನ ರದ್ದು ಮಾಡಿ ಇವತ್ತು ಜನರು ಕಾಟಾಚಾರದ ಜಾತಿ ಧರ್ಮದ ಹೆಸರಲ್ಲಿ ಅವರ ತಲೆಯನ್ನು ತಿರ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಿಟ್ರೆ ಅಭಿವೃದ್ಧಿ ಹೋದ್ರೆ ಯಾವುದೇ ಅಭಿವೃದ್ಧಿ ಬಿಜೆಪಿಯವರು ತೋರುವುದಿಲ್ಲ. ಏನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ? ಈಗ ಪ್ರತಿ ಮನೆಗೂ ಸಹ ಸರ್ಕಾರದಿಂದ ಈಗ 5,000 ಸಾವಿರ ರೂಪಾಯಿ ಹತ್ರ ಸಿಗ್ತದೆ. ಅದು ಆ ನಿಯತ್ತು ನಮ್ಮ ಜನರಲ್ಲಿ ಇರಬೇಕು. ಗ್ರಾಮೀಣ ಭಾಗದ ಜನರಲ್ಲಿ ಬಹುಶಃ ಇಲ್ಲ, ನಮಗೆ ಕಾಂಗ್ರೆಸ್ ಪಕ್ಷವೇ ನಮಗೆ ಧೈರ್ಯ ಕೊಟ್ಟದ್ದು, ಬದುಕಲಿಕ್ಕೆ ಅವಕಾಶ ಮಾಡಿ ಕೊಟ್ಟದ್ದನ್ನು ಭಾವನೆ ಬೆಳೆದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಹೆಚ್ಚು ಕೆಲಸವನ್ನ, ಇನ್ನಷ್ಟು ಜನರ ಕಷ್ಟಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ನಮ್ಮ ಜನ ಅದನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಕಾಂಗ್ರೆಸ್ ಪಕ್ಷದ ಎಲ್ಲ ಸವಲತ್ತುಗಳನ್ನು ತಗೊಂಡು ಓಟ್ ಬಂದ ಕೂಡಲೇ ನಾವು ಸ್ವಲ್ಪ ನಿಲ್ಲಿ, ಮೋದಿ ನೋಡು ಅವ ಏನು ಕೊಡ್ತಾನೆ ನೋಡು ಅಂತ ಹೋಗ್ತೇವೆ. ಇದು ತಪ್ಪು. ನಮಗೆ ನಾವೆಲ್ಲ ಒಗ್ಗಟ್ಟಿನಿಂದಿದ್ರೆ, ಕಾಂಗ್ರೆಸ್ ಪಕ್ಷವನ್ನು ಪ್ರಬಲವಾಗಿ ನಾವು ಬೆಂಬಲಿಸ್ತಾ ಬಂದದಿದ್ರೆ ಖಂಡಿತ ಇಲ್ಲಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುವಂತಹ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ನಮ್ಗೀಗ ಪ್ರಸಾದ್ ರಾಜ್ ಕಾಂಚನ್ರವರು ಇಲ್ಲಿ ನಮ್ಮ ನಾಯಕರಾಗಿ ಅಥವಾ ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿಯಾಗಿ ಇಲ್ಲಿ ನಿಂತವರು. ಬಹುಶಃ ಇವತ್ತು ಪ್ರತಿ ಗ್ರಾಮದಲ್ಲಿಯೂ ಸಹ ಸಂಘಟನೆಯನ್ನು ಬಲಪಡಿಸಬೇಕು, ಸಂಘಟನೆಯ ಮೂಲಕ ಜನರ ಕಷ್ಟವನ್ನು ಪರಿಹರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಸಾಧ್ಯ ಆಗ್ತದೆ. ಇವತ್ತು ಬಿಜೆಪಿಯವರು ಬೇರೆ ಬೇರೆ ಥರದ ಅಪಪ್ರಚಾರ ಮಾಡ್ತಾರೆ. ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲ ವೇತನ ಎಲ್ಲವನ್ನು ರದ್ದು ಮಾಡ್ತಾರೆ ಅಂತೇಳಿ. ಇಲ್ಲ, ರದ್ದು ಮಾಡುವುದಿಲ್ಲ. ಇದರಲ್ಲಿ ಕೆಲವು ಲೋಪದೋಷ ಆಗಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಆದದ್ದಿರ್ಬೋದು. ಫಾರಿನ್ನಲ್ಲಿ 2-3 ಜನ ಇದ್ರು ಸಹ ಅವ್ರಿಗೆ BPL ಕಾರ್ಡ್ ಇದೆ. ಲಕ್ಷಾಂತರ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದವರಿಗೂ ಸಹ BPL ಕಾರ್ಡ್ ಇದೆ. ಆ ದೂರು ಬಂದ ಹಿನ್ನೆಲೆಯಲ್ಲಿ ಅದನ್ನ ಪರಿಶೀಲಿಸಿ ಅಂತ ಸರ್ಕಾರ ಹೇಳಿದೆ. ಬಿಟ್ರೆ ಅದು ಹೇಳಿದ್ದು ಸಹ ನಮ್ಮ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರದವರು ಹೇಳಿದ್ರು. ಅದನ್ನ ಪರಿಶೀಲಿಸಲಿಕ್ಕೆ ಹೇಳಿದ್ದಾರೆ ಹೊರತು ರದ್ದು ಮಾಡುವಂತ ಯಾವುದೇ ಪ್ರಕ್ರಿಯೆ ಇಲ್ಲ. ಜನರು ಹೆದರುವಂತ ಅವಶ್ಯಕತೆ ಇಲ್ಲ. ಮತ್ತೆ ಕೆಲವೊಮ್ಮೆ 2-3 ತಿಂಗಳಿಗೊಂದ್ಸರಿ ತಮಗೆ ಈ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಹಣ ಬರ್ತದೆ, ಪೆನ್ಷನ್ ಹಣ ಎಲ್ಲ. ಆಗ ಇಲ್ಲ, ಹೋಯ್ತು, ಇನ್ನು ಕೊಡುವುದಿಲ್ಲ ಅವರು ಅನ್ನುವಂತ ಅಪಪ್ರಚಾರ ಶುರು ಮಾಡ್ತಾರೆ. ಇದು ಮೊದಲಿಂದ ನಡೆದು ಬಂದಂತ ವ್ಯವಸ್ಥೆ. ಸರ್ಕಾರ ದಿವಸ ಜನರಿಂದ ಕಲೆಕ್ಟ್ ಮಾಡಿದಂತ ತೆರಿಗೆ ಹಣದಿಂದ ಈ ಯೋಜನೆಗಳಿಗೆ ಹಣವನ್ನು ಹಾಕ್ತಾ ಹೋಗ್ತಾರೆ. ಅದು ಪ್ರತಿ ತಿಂಗಳು ಇನ್ಕಮ್ ಬರ್ತದೆ, ಖರ್ಚಾಗ್ತದೆ. 2-3 ತಿಂಗಳಾದ್ಕೊಳ್ಳೆ ರದ್ದಾಗ್ತದೆ ಅನ್ನೋಂಥ ಪ್ರಶ್ನೆ ಬರುವುದಿಲ್ಲ. ಈ ಹಣವನ್ನ 52,000 ಕೋಟಿ ಏನು ವರ್ಷದ ಪ್ರಥಮದಲ್ಲಿ ಬಜೆಟ್ ಮಾಡುವಾಗ ಏನು ಸರ್ಕಾರ ನಿಗದಿ ಮಾಡ್ತದೆ, ಇಂಥ ಯೋಜನೆಗೆ ಇಷ್ಟು ಹಣ, ಅಷ್ಟು ಹಣವನ್ನು ಆ ವರ್ಷದಲ್ಲಿ ಖರ್ಚು ಮಾಡಲೇಬೇಕು. ಸರ್ಕಾರ ಅದನ್ನು ನಿಲ್ಲಿಸಲಿಕ್ಕೆ ಆಗುದೇ ಇಲ್ಲ. 52,000 ಕೋಟಿ ಇತ್ತು ನಿಗದಿ ಮಾಡಿದ್ದಾರೆ, ಅದು ರದ್ದಾಗ್ತದೆ ಅಂತ ಹೇಳಿದ್ರೆ ಈಗ ಯಾರೋ ತಲೆ ಇಲ್ದಿದ್ದವ್ರು ಹೇಳುವಂತ ಪ್ರಚಾರ. ಜನ ಅದನ್ನ ನಂಬ್ತಾರೆ. ಇರ್ಬೋದು, ಬಹುಶಃ ಬಿಜೆಪಿಯವರು ಹೇಳಿದ್ರು, ನಮ್ಮ ನಾಯಕರು ಹೇಳಿದ್ರು ರದ್ದಾಗಬಹುದು ಅಂತ ಹೇಳಿ. ಖಂಡಿತ ಇಲ್ಲ, ಅಂತ ಯಾವುದೇ ಪ್ರಕ್ರಿಯೆ ನಡೆಯುವುದಿಲ್ಲ. ಸುಳ್ಳು ಬಳ್ಳು ಹೇಳಿಕೊಂಡು ಜನರನ್ನ ದಾರಿ ತಪ್ಪಿಸುವಂತ ತಾವು ನೋಡಿದ್ರೆ ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ನಾವೆಲ್ಲ ಇರ್ಲಿಲ್ವಾ? ಇಷ್ಟು ವರ್ಷ ನೆಮ್ಮದಿಯಿಂದ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನರು ಅಂತೇಳಿ ಬಹಳ ನೆಮ್ಮದಿಯಿಂದ ಜೀವನ ಮಾಡ್ಕೊಂಡಿದ್ದಂತ ಪರಿಸರಗಳು ಈ ಜಿಲ್ಲೆಗಳು. ಇಲ್ಲೆಲ್ಲ ಅಶಾಂತಿಯನ್ನ ಸೃಷ್ಟಿಸಿ ಒಬ್ಬರ ಮೇಲೆ ಒಬ್ಬರು ಬಿಡುವಂತ ಪಿತೂರಿಯನ್ನ ಮಾಡಿ ಇವತ್ತು ಅಶಾಂತಿ ಕಾರಣ ಆದಂತ ಬಿಜೆಪಿಯವರು, ಅವ್ರದ್ದು ಬೇರೆ ಏನೂ ಅಜೆಂಡಾ ಇಲ್ಲ. ಬಹುಶಃ ತಮಗೆ ಗೊತ್ತಿರ್ಬೋದು, ಬಿಜೆಪಿ ನಾಯಕರಾದಂತ ಗೋಲ್ವಾಲ್ಕರ್ ಅಂತೇಳಿ ಒಬ್ರು ಇದ್ರು, ಭಾರಿ ಸೀನಿಯರ್ ಬಿಜೆಪಿ ಲೀಡರ್ ಅವರು. ಅವರೊಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ತಾವು ನಿಜವಾಗಿ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಎಲ್ಲ ಪ್ರಿಂಟ್ ಮಾಡಿ ಎಲ್ರಿಗೂ ಕೊಟ್ಟಿದ್ದು, ಓದಿ ಅಂತೇಳಿ. ಅದ್ರಲ್ಲಿ ಬರ್ದಿದ್ದಾರೆ, ಬಡವರನ್ನ ಮೇಲ್ ಬರ್ಲಿಕ್ಕೆ ಬಿಡಬೇಡಿ, ಬಡವ್ರ ಮೇಲ್ ಬಂದ್ರೆ ನಮ್ಗೆ ಕಷ್ಟ ಆಗ್ತದೆ, ಅವ್ರು ಎಲ್ಲೇ ಇರಬೇಕು ಅನ್ನುವಂತ ಉಲ್ಲೇಖವನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ. ಇದ್ರ ಬಗ್ಗೆ ಯಾರು ಮಾತಾಡುವುದಿಲ್ಲ, ನಾವು ಮಾತಾಡುವುದಿಲ್ಲ. ನಮ್ಮ ಪಕ್ಷದ ಲೀಡರ್ಸಿಗೂ ಕೆಲವು ಸ್ವಲ್ಪ ದಾಕ್ಷಿಣ್ಯ ಆಗ್ತದೆ ಮಾತಾಡ್ಲಿಕ್ಕೆ. ಅನ್ಯಾಯವಂತ ಅಂತ ಹೇಳುವಂತ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು. ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಪಕ್ಷವನ್ನ ಇನ್ನೊಮ್ಮೆ ಇಲ್ಲಿ ನಾವು ಚುಕ್ಕಾಣಿಯನ್ನು ಹಿಡಿದ್ರೆ
ನಮ್ಮ ಆಡಳಿತಕ್ಕೆ ಬಂದರೆ ಖಂಡಿತ ಈಗ ಏನು ಸರ್ಕಾರ ಕೊಡ್ತಾ ಇದೆ ಅದರಿಂದ ಹೆಚ್ಚು ನಿಮಗೆ ಸವಲತ್ತುಗಳನ್ನು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆ ಕಾಲದಲ್ಲಿ ಎಕರೆ ಕಟ್ಟಲೆ ಭೂಮಿ ಕೊಡುವಾಗ ಬಹುಶಃ ಯಾರೂ ಇರಲಿಲ್ಲ, BJPಯವರು ಕೊಡಬೇಡಿ ಭೂಮಿ ಕೊಡಬೇಡಿ ರೈತರಿಗೆ ಒಕ್ಕಲಿಗೆ ಅಂತ ಹೇಳಿದಂಥ ಅನೇಕ ಉದಾಹರಣೆ ಇದೆ. ಬಹುಶಃ ನಾವೊಂದು 4-5 ಜನ, ನಾನು, ಆಸ್ಕರ್ ಫರ್ನಾಂಡಿಸು, ನಮ್ಮ ಮದುಗ ಚಂದ್ರಶೇಖರ್ ಶೆಟ್ಟಿ, ಬಾಲ್ಕನ್ ಶೆಟ್ಟಿ, ಒಂದು 5-6 ಜನ ಸಂತೆಕಟ್ಟೆಯಿಂದ ಸಿರೂರವರೆಗೂ ಹೋಗಿ ಅರ್ಜಿಗಳನ್ನು ಬರೆದವರು ನಾವು, ಸಾವಿರಾರು ಅರ್ಜಿ. ಅವರೆಲ್ಲ ಇವತ್ತು ಲಕ್ಷಾಧೀಶರು, ಕೋಟ್ಯಾಧೀಶರು. ಕಾಂಗ್ರೆಸ್ ಪಕ್ಷ ಅದೆಲ್ಲ ಕೊಟ್ಟಿದೆ, ಅದು ಆಯ್ತಲ್ವ ಅಂತಾರೆ. ನಮ್ಮ ಯುವಕರಿಗೆ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷ ಏನು ಕೊಟ್ಟಿದೆ ಅನ್ನುವಂಥ ವಿಚಾರವೇ ಗೊತ್ತಿಲ್ಲ. ಹಾಗಾಗಿ ಇವತ್ತು ಲಕ್ಷಾಂತರ ಜನರಿಗೆ ಸ್ವಂತ ಮನೆ, ಸ್ವಂತ ನಿವೇಶನ, ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ವೀರಪ್ಪ ಮೊಯ್ಲಿ ಕಾಲದಲ್ಲಿ CET ಅಂತೇಳಿ ಮಾಡಿ, CET ಮಾಡುವ ಮೊದಲು ಗೊತ್ತಿದ್ರು ನೀವು ಗ್ರಾಮದಲ್ಲಿ ಯಾರಾದರೂ ಇಂಜಿನಿಯರ್ ಡಾಕ್ಟರ್ ಆಗ್ತಿದ್ರಾ? ಶ್ರೀಮಂತರಾಗ್ತಿದ್ರು. ಬಡವರು ಯಾರಾದರೂ ಆದದ್ದು ಉದಾಹರಣೆ ಇದೆಯಾ? ಇವತ್ತು ಪ್ರತಿ ಮನೆಯಲ್ಲಿ ಒಬ್ಬ ಇಬ್ಬರು ಇಂಜಿನಿಯರ್ಸ್ ಇದ್ದಾರೆ. ಕಾರಣ ಯಾರು? BJPಯ, ಕಾಂಗ್ರೆಸ್? ಇದನ್ನೇ ನೀವು ನಮ್ಮ ಕಾರ್ಯಕರ್ತರು ಧೈರ್ಯವಾಗಿ ಜನರಿಗೆ ಹೇಳುವುದರ ಮೂಲಕ ಆ ಜನರಲ್ಲಿ ಕಾಂಗ್ರೆಸ್ಸಿನ ಬಗ್ಗೆ ಒಂದು ಒಳ್ಳೆಯ ಭಾವನೆಯನ್ನು ಉಂಟು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, BJPಯವರು ಮೊನ್ನೆ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಸುಳ್ಳುಗಳನ್ನು ಹೇಳಿಕೊಂಡು ಬೇರೆ ಬೇರೆ ಥರದ ಅಪಪ್ರಚಾರ ಮಾಡಿದ್ರಿಂದ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸತ್ಯ ದರ್ಶನ ಮಾಡಲೇಬೇಕಾಗಿದೆ. ಆ ದೃಷ್ಟಿಯಲ್ಲಿ ಪ್ರಸಾದ್ ರಾಜ್ ಕಾಂಚನ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರೂ ಮುಂದಿನ ದಿವಸಗಳಲ್ಲಿ ಒಗ್ಗಟ್ಟಿನಿಂದ ಯಾರು ಯಾವುದೇ ಪ್ರಚಾರ ಮಾಡಲಿ, ನೀವು 10 ಮನೆಗೆ ಹೇಳಿದರೆ ಸಾಕಾಗ್ತದೆ. ಇಲ್ಲ, ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಲಿಲ್ಲ, ಒಳ್ಳೆ ಜನರ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ತಾವು ಹೇಳಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡು ನಿಮ್ಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸೇರಿದಂಥ ತೋನ್ಸೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಕುಸುಮನ್ ಅವರೇ, ನಮ್ಮ ಬ್ರಹ್ಮವರದ ಮಾಜಿ ಬ್ಲಾಕ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಹಿರಿಯರಾದ ಭುಜಂಗ್ ಶೆಟ್ರೆ, ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ನನ್ನ ಮಿತ್ರರಾದ ರಾಘವೇಂದ್ರ ಶೆಟ್ರೆ, ನಮ್ಮ ಮಹಿಳಾ ನಾಯಕಿಯಾದ ವೆರೋನಿಕಾ ಕರ್ನೋಲಿಯಾ ಅವರೇ, ನಮ್ಮ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾದ ಜ್ಯೋತಿ ಹೆಬ್ಬಾರ್ ಅವರೇ, ಬ್ರಹ್ಮವರ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರಾದ ಅನಿತಾ ಪೂಜಾರಿ ಅವರೇ, ಇಲ್ಲಿ ಸೇರಿದಂಥ ಹಿರಿಯರಾದ ರಘುರಾಮ್ ಶೆಟ್ರೆ, ದಿನಕರ್ ಹೇರೂರ್ ಅವರೇ, ಸಾದಿಕ್ ಅವರೇ, ಪ್ರಖ್ಯಾತ್ ಶೆಟ್ರೆ ಸೇರಿದಂಥ ಎಲ್ಲ ಕಾಂಗ್ರೆಸ್ನ ಮುಖಂಡರೇ, ಕಾರ್ಯಕರ್ತರೇ, ಸಾಕಷ್ಟು ಬೇಸರದ ವಿಚಾರದಲ್ಲಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ 2 ವರ್ಷದಿಂದ ಒಂದು ಸಮಗ್ರ ಆಡಳಿತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟರು. ತಾವು ಬರುವ ಚುನಾವಣೆಯಲ್ಲಿ ಸೋಲ್ತೇವೆ ಅಂತ ಒಂದು ಗಮನದಲ್ಲಿ ಇಟ್ಟುಕೊಂಡು ಇಡೀ ಪಂಚಾಯತ್ನಾಗೆ ಹೋಗಿ ಜನರ ತಿಕ್ಕು ತಕ್ಕುವಂತ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ BJPಯವರು. ನಾವು ಅದಕ್ಕೆ ಒಂದು ಪ್ರತಿಫಲವಾಗಿ ನಮ್ಮ ಸರ್ಕಾರದ ಸಾಧನೆ ಏನು, ನಾವೇನು ಜನರಿಗೆ ಕೊಟ್ಟಿದ್ದೇವೆ, BJPಯವರ ಸಾಧನೆ ಏನು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಸರ್ಕಾರ ಬಂದ ಕೂಡಲೇ ಸಾಧಾರಣ 55,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ 5 ಗ್ಯಾರಂಟಿ ಸ್ಕೀಮನ್ನು ಕೊಟ್ಟು ಜನರು ಅವರವರೇ ಕಾಲಲ್ಲಿ ನಿಲ್ಲುವ ಹಾಗೆ ಒಂದು ವ್ಯವಸ್ಥಿತ ರೂಪದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಕರ್ನಾಟಕ ಜನರಿಗೆ ಮಾಡಿದ್ದು ತಮ್ಮ ಎಲ್ರಿಗೂ ಗೊತ್ತಿದೆ. ನಮ್ಮ ಮಕ್ಕಳು ಇವತ್ತು ಕೆಲಸ ಇಲ್ಲದೆ ನಡೀತಾ ಇದ್ದಾರೆ. ನಮ್ಮ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮೋದಿಯವರು ಏನು ಹೇಳಿದ್ರು? ಮೋದಿಯವರು ಹೇಳಿದ್ರು ವರ್ಷಕ್ಕೆ 2 ಕೋಟಿ ನಾವು ಇವತ್ತು ಉದ್ಯೋಗ ಕೊಡ್ತೇವೆ ಅಂತ. ಅದನ್ನು ಸುಳ್ಳು ಮಾಡಿ ನಮ್ಮ ಸರ್ಕಾರದ ನಮ್ಮ ರಾಜ್ಯದ ಯುವ ಮಕ್ಕಳಿಗೆ ಕೆಲಸ ಇಲ್ಲದಂತ ಮಾಡಿದಂತ ನೋಡಿ ನಮ್ಮ ಮಕ್ಕಳಿಗೆ ಕೆಲಸ ಸಿಗುವ ತನಕ ಒಂದು ಸ್ಟೈಪೆಂಡ್ ಸಿಗುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಿದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಮಾಡಿದ್ರು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ಎಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವೇನು ಸೋಲ್ತೇವೆ ಅಂತ BJP ಅವರು ಮುಂಬರುವ ಪಂಚಾಯತ್ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ಪಂಚಾಯತಿಗೆ ಹೋಗಿ ಜನರ ದಿಕ್ಕನ್ನು ತಪ್ಪಿಸಿ ತನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಂದದ್ದು ತಮ್ಮ ಎಲ್ರಿಗೂ ಗೊತ್ತಿದೆ. ಇದು ನಿಮಗೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಜನರು ಕರ್ನಾಟಕದ ಸರ್ಕಾರದ ಸಿದ್ದರಾಮಯ್ಯನ ಸರ್ಕಾರದ ಏಳಿಗೆ ಏನು, ತಮ್ಮ ಜನರಿಗೆ ಮನೆ ಮನೆಗೆ ಕೊಟ್ಟ ಕೊಡುಗೆ ಏನು ಅಂತ ಗಮನಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಜನರು, ನಮ್ಮ ಪೋಷಕರು ಇಲ್ಲಿಯ ಅವರ ಜಾಗವನ್ನು ಅಡವು ಇಟ್ಟು ತಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡಿ, ತಮ್ಮ ಮಕ್ಕಳನ್ನ ಸೈಂಟಿಸ್ಟ್ ಮಾಡಿ ದೇಶದಲ್ಲೇ ಅತಿ ದೊಡ್ಡ ಟ್ಯಾಕ್ಸ್ ಕೊಡುವಂತ ಒಂದು ದೊಡ್ಡ ಸರ್ಕಾರ, ಒಂದು ದೊಡ್ಡ ರಾಜ್ಯ ಯಾವುದಿದೆ ಅಂದ್ರೆ
ಅದು ಕರ್ನಾಟಕ ರಾಜ್ಯ ಆಗಿದೆ. ಅದು ಏಕೆ ಆಯ್ತಂದ್ರೆ ಇಲ್ಲಿ ಎಲ್ಲಾ ಮಕ್ಕಳು ನಮ್ಮ ಬೆಂಗಳೂರಿಗೆ ಹೋಗಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿಟ್ಟು ಆ ದೊಡ್ಡ ದೊಡ್ಡ ಹುದ್ದೆಯಿಂದ ಬರುವ ಇನ್ಕಮ್ನ ತಮ್ಮ ಪೋರ್ಷನ್ ಅನ್ನ ಟ್ಯಾಕ್ಸ್ ಕೊಟ್ಟದ್ರಿಂದ ಇವತ್ತು ಕರ್ನಾಟಕ ರಾಜ್ಯವೇ ದೇಶದಲ್ಲಿ 2ನೇ ಅತಿ ದೊಡ್ಡ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಒಂದು ರಾಜ್ಯ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಒಂದು ಮಾತು ಇವತ್ತು ನರೇಂದ್ರ ಮೋದಿ ಅವರಿಗೆ, ಒಂದು ಮಾತು ಇವತ್ತು ಯೋಗಿ ಆದಿತ್ಯನಾಥ್ನವರಿಗೆ, ಒಂದು ಮಾತು ಇವತ್ತು ನಿತೀಶ್ ಕುಮಾರ್ನವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ರಾಜ್ಯದ ದುಡ್ಡು ತಗೊಂಡು ಹೋಗಿ ನೀವು ಯಾಕೆ ನಿಮ್ಮ ರಾಜ್ಯಕ್ಕೆ ಹಾಕೊಳ್ತಿದ್ದೀರಿ ಅಂತ. ಯಾಕೆ ನಿಮ್ಮ ರಾಜ್ಯದಲ್ಲಿ ಯುವ ಜನರನ್ನ ಏಳಿಗೆ ಮಾಡಲಿಕ್ಕೆ ನಿಮಗೆ ಚಾನ್ಸ್ ಕೊಡ್ಲಿಲ್ವಾ ಜನರು ಅಂತ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ನೀವು ನಿಮ್ಮ ಯುವ ಜನರನ್ನ ಇಂಜಿನಿಯರ್ ಮಾಡಲಿಲ್ಲ? ಯಾಕೆ ನಿಮ್ಮ ಯುವ ಜನತೆಯನ್ನು ನೀವು ಸೈಂಟಿಸ್ಟ್ ಮಾಡಲಿಲ್ಲ? ಯಾಕೆ ನಿಮ್ಮ ಯುವ ಜನತೆಗೆ ಉದ್ಯೋಗದ ಪ್ರೋತ್ಸಾಹ ಕೊಡಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಕರ್ನಾಟಕ ರಾಜ್ಯದಲ್ಲಿ ಏನು ನಮಗೆ ಇನ್ಕಮ್ ಬರ್ತದೆ, ಈ ಇನ್ಕಮ್ ಅನ್ನು ನೀವು ಬೇರೆ ರಾಜ್ಯಕ್ಕೆ ಕೊಟ್ಟು ಕರ್ನಾಟಕ ರಾಜ್ಯಕ್ಕೆ ಬರುವಂತ ಪರ್ಸೆಂಟೇಜ್ ಅನ್ನು ಕೂಡ ಹೊಡೆದು ನಮ್ಮ ರಾಜ್ಯ ದಿವಾಳಿಯಾಗಿದೆ ಅಂತ ಹೇಳಲಿಕ್ಕೆ ನಿಮಗೆ ಏನ್ ನ್ಯಾಯ ಇದೆ ಅಂತ ನಾನು ಕೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ನಿಮ್ಗೆ ಏನಾದ್ರೂ ತಾಕತ್ತಿದ್ರೆ ಮುಂಬರುವ 5 ವರ್ಷದಲ್ಲಿ, ಈಗ ಏನು ಆದದ್ದು ಆಯ್ತು, ಮುಂಬರುವ 5 ವರ್ಷದಲ್ಲಿ ಸ್ಥಾಪಿಸಿ ನಿಮ್ಮ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಸ್ಥಾಪಿಸಿ ನಿಮ್ಮ ರಾಜ್ಯದಲ್ಲಿ IIT, ಸ್ಥಾಪಿಸಿ ನಿಮ್ಮ ರಾಜ್ಯದಲ್ಲಿ ಇಂಡಸ್ಟ್ರೀಸ್. ಯಾಕೆ ನೀವು ಮಾಡ್ತಾ ಇಲ್ಲ? ಸುಮ್ಮನೆ ಕೋಮು ಗಲಭೆ ಸೃಷ್ಟಿಸಿ ಜನರ ದಿಕ್ಕು ತಪ್ಪಿಸಿ ಅಧಿಕಾರವನ್ನು ಹಿಡ್ಕೊಳ್ಳುವಂತ ಕೆಲಸವನ್ನು ಮಾಡಿದ ನಿಮ್ಮ ಸರ್ಕಾರಕ್ಕೆ ಧಿಕ್ಕಾರ. ನೀವು ಈ ಸಂದರ್ಭದಲ್ಲಿ ಏನಾದ್ರೂ ನಿಮ್ಗೆ ಧೈರ್ಯ ಇದ್ರೆ ನಾವು ತೋನ್ಸೆ ಪಂಚಾಯತ್ನ ವಿಷಯದಲ್ಲಿ ನಾನು ನಮ್ಮ ಶಾಸಕರಿಗೆ ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಇಲ್ಲಿ ತೋನ್ಸೆ ಕುದುರುವಂತ ಒಂದು ಪ್ಲೇಸ್ ಇದೆ, ಪಡುತೋನ್ಸೆಯಲ್ಲಿ ಕುದುರುವಂತ ಪ್ಲೇಸ್ ಒಂದು ಜಾಗ ಇದೆ. ಆ ಜಾಗಕ್ಕೆ ನನ್ನನ್ನು ವೆರೋನಿಕಾ ಮೇಡಮ್ ಮೊನ್ನೆ ಕರ್ಕೊಂಡು ಹೋಗಿದ್ರು 2 ತಿಂಗಳ ಮೊದಲು. ಆ ಸಮುದ್ರದ ನೀರು ಒಳಗೆ ಬಂದು ಆ ಜಾಗದಲ್ಲಿ ತುಂಬಿ ಜನರ ಸ್ಥಿತಿ ಒಂದು ಹೀನಾಯ ಸ್ಥಿತಿಗೆ ಹೋದದ್ದು ಈ ಶಾಸಕನಿಗೆ ಗೊತ್ತುಂಟಾ ಇಲ್ವಾ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಅಲ್ಲಿ ನದಿಯ ದಂಡೆಗೆ ಕಟ್ಟಬೇಕು, ಅಲ್ಲಿ ನೀರು ಒಳಗೆ ಬರದಾಗೆ ಕೊಟ್ಟಬೇಕು, ಜನರ ಏಳಿಗೆಗೆ ನಾವು ಕೆಲಸ ಮಾಡ್ಬೇಕಂತ ನೀವು ಶಾಸಕನಿಗೆ ಗೊತ್ತಿಲ್ವಾ ಅಂತ ನಾನು ಇವತ್ತು ಕೇಳ್ತಾ ಇದ್ದೇನೆ. ಏನೇನೋ ಮಾಡಿ ನಮ್ಮ ಸ್ಪೀಕರ್ನ ಮೇಲೆ ಪೇಪರ್ ಎಸೆದು ಸಸ್ಪೆಂಡ್ ಆದಂತ ಶಾಸಕ ಯಾರಿದ್ರೆ ಅದು ಉಡುಪಿ ಶಾಸಕ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಭಾವನೆಗಳನ್ನು ಬಿಹೇವಿಯರ್ ಮಾಡ್ಲಿಕ್ಕೆ ಗೊತ್ತಿಲ್ವಾ ವಿಧಾನಸೌಧದಲ್ಲಿ? ನೀವು ಅದರ ಮೇಲೆ ಹೇಳ್ತೀರಿ ನಮ್ಗೆ ನಿಮ್ಮ ಶಾಸಕನ ಉಡುಪಿಗೆ ನಾವು ಇವತ್ತು ಡೆವಲಪ್ಮೆಂಟ್ ಫಂಡ್ ಕೊಡ್ಲಿಲ್ಲ ಅಂತ. ಯಾಕೆ ಡೆವಲಪ್ಮೆಂಟ್ ನಾವು ಇವತ್ತು ಫಂಡ್ ಕೊಡ್ಲಿಲ್ಲ? 4 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಅನ್ನ ಇವತ್ತು ನಾವು ಸಿದ್ದರಾಮಯ್ಯ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಿದೆ. ಅದೇ ಪ್ರತಿ ಕ್ಷೇತ್ರಕ್ಕೆ ನಿಮ್ಮ ಮಾತಿಗೆ ನಾನು ಪ್ರತಿ ಮಾತಾಗಿ ಹೇಳ್ತಿದ್ದೇನೆ. ಕಳೆದ ವಾರವೇ 50 ಕೋಟಿ ರೂಪಾಯಿಯನ್ನ ಪ್ರತಿ ಶಾಸಕನಿಗೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಯಾಕೆ ನೀವು ಇಂಥ ಹಣವನ್ನ ನಿಮ್ಮ ಕ್ಷೇತ್ರಕ್ಕೆ ತರಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಗೆ ಪಡತೋನ್ಸೆಯ ಜನರು ಸಫರ್ ಆಗುದು ಗೊತ್ತಾಗುದಿಲ್ವಾ? ಕೆಮ್ಮಣ್ಣ ಜನರು ಸಫರ್ ಆಗುದು ಗೊತ್ತಾಗುದಿಲ್ವಾ? ಅಥವಾ ಕಲ್ಯಾಣಪುರದ ಜನರು ಸಫರ್ ಆಗುದು ಗೊತ್ತಾಗುದಿಲ್ವಾ ಅಂತ ಕೇಳ್ತಾ ಇದ್ದೇನೆ. ಬರೀ ವೆರೋನಿಕಾ ಕರ್ನಲಿಯ ಹೇಳಿದಾಗೆ ಪ್ರತಿ ರೋಡ್ ಅಲ್ಲಿ ನೀವು ನಿಮ್ಮ ವೈಯಕ್ತಿಕವಾದ ಫೋಟೋವನ್ನ ಹಾಕಿ ಶಾಸಕ ಮಾಡಿದ್ದು ಅಂತ ಹೇಳ್ತಾ ಇದ್ದೀರಿ. ನೀವು ಇವತ್ತು ಜನರಿಗೆ ಉತ್ತರ ಕೊಡ್ಬೇಕಾಗುತ್ತೆ. ಯಾರು ನಿಮ್ಗೆ ದುಡ್ಡು ಕೊಟ್ಟದ್ದು ಅಂತ, ನಿಮ್ಗೆ ಸಿದ್ದರಾಮಯ್ಯನವರು ದುಡ್ಡು ಕೊಟ್ಟಿದ್ದಾರಾ ಅಂತ ನೀವು ಹೇಳಲಿಕ್ಕೆ ನೀವು ಇವತ್ತು ಜನರಿಗೆ ಉತ್ತರ ಕೊಡ್ಬೇಕಾಗುತ್ತೆ. ನೀವು ಇವತ್ತು ಹೇಳ್ತಾ ಇದ್ದೀರಿ ಉಡುಪಿಯಲ್ಲಿ ಏನೂ ಇಲ್ಲ ಅಂತ. ನಿಮ್ಮನ್ನು ಸೇರಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮ್ಮನ್ನು ಸೇರಿ ವಿದ್ಯಾವಂತನಾಗಿ ನಾವು ಮಾಡಿದ್ದೇವೆ, ಬುದ್ಧಿವಂತನಾಗಿ ನಾವು ಮಾಡಿದ್ದೇವೆ. ನಿಮ್ಮ ಪರ್ಸನಲ್ ಬಿಹೇವಿಯರ್ ಬೇರೆ, ಅದರದ್ದು ನಮಗೆ ಕನ್ಸರ್ನ್ ಇಲ್ಲ. ಆದ್ರೆ ನಿಮ್ಮನ್ನು ಸೇರಿ ನಾವು ಇವತ್ತು ಮಾಡಿದ್ರು ಯಾವ್ದಾದ್ರು ಪಕ್ಷಕ್ಕೆ ಕ್ರೆಡಿಟ್ ಹೋಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಕ್ರೆಡಿಟ್ ಹೋಗ್ಬೇಕಾದದ್ದು ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಸಮಗ್ರವಾದ ಉಡುಪಿ ಇಡೀ ಪ್ರಪಂಚದಲ್ಲಿ ನಾವು ಇವತ್ತು ಹೆಸರು ತಗೊಂಡಿದ್ದೇವೆ. ಇಡೀ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಡಾಕ್ಟರ್ಸ್ ಆಗಿದ್ದಾರೆ, ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ನಮ್ಮ ಮಕ್ಕಳು ದೊಡ್ಡ ದೊಡ್ಡ ಸೈಂಟಿಸ್ಟ್ ಆಗಿದ್ದಾರೆ. ಯಾರೆಲ್ಲ ಇದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ. ಇದಕ್ಕೆ ಕಾರಣ ಕಳೆದ 60 ವರ್ಷದಿಂದ ನಮ್ಮ ದೇಶವನ್ನ ಆಳಿ ಸಮಗ್ರ ರೀತಿಯಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅಧಿಕಾರ ಬಿಟ್ಟು ಕೊಡುವಾಗ ದೇಶ ಇಡೀ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿ ಇವತ್ತು ಬಿಟ್ಟು ಕೊಟ್ಟಿದ್ರು ಮನಮೋಹನ್ ಸಿಂಗ್. ದೇಶದಲ್ಲಿ ಒಂದು ಸೂಜಿ ಕೂಡ ಮ್ಯಾನುಫ್ಯಾಕ್ಚರ್ ಆಗ್ತಿರ್ಲಿಲ್ಲ ಸ್ವಾತಂತ್ರ್ಯ ಸಿಗುವಾಗ. ದೇಶದಲ್ಲಿ ಮನಮೋಹನ್ ಸಿಂಗ್ ನಾವು ಅಧಿಕಾರ ಬಿಡುವಾಗ ಇಡೀ ಪ್ರಪಂಚದಲ್ಲಿ ದೊಡ್ಡ ಆರ್ಥಿಕತೆಯ ನೀತಿ ತಂದಿಟ್ಟು
ದೇಶವನ್ನ ಇಡೀ ಪ್ರಪಂಚದ ಮಟ್ಟದಲ್ಲಿ ಏಳಿಗೆ ನೀಡಿದಂತ ಯಾವುದಾದ್ರೂ ಸರ್ಕಾರ ಆಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥದನ್ನೆಲ್ಲ ಕೆಲಸ ನೀವು ನೋಡ್ಲಿಕ್ಕಾಗದೆ ಕೋಮು ಗಲಭೆಯನ್ನು ಸೃಷ್ಟಿಸಿ, ಮೊನ್ನೆ ನನ್ನ ಭಾಷಣದಲ್ಲಿ ಕೂಡ ಕೋಮು ಗಲಭೆಯನ್ನು ಸೃಷ್ಟಿಸಲಿಕ್ಕೆ ನೀವು ಬಯಸಿದ್ದೀರಿ. ನಾನು ಒಂದು ಮಾತು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾವೆಲ್ಲರೂ ಹಿಂದೂಗಳು, ನಾವು ಹಿಂದೂ ಸಂಪ್ರದಾಯಕ್ಕೆ ಬದ್ಧರಾಗಿದ್ದೇವೆ. ಆದ್ರೆ ಯಾರು ಜುಗಾರಿ ಆಡ್ತಾರ ನಮ್ಮ ಕ್ಷೇತ್ರದಲ್ಲಿ ಅದಕ್ಕೆ ನಾವು ಆಸ್ವಾದನೆ ಕೊಡುದಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಮಕ್ಕಳು ಇವತ್ತು ನಮ್ಗೆ ವಿದ್ಯಾವಂತರಾಗ್ಬೇಕು, ನಮ್ಮ ಮಕ್ಕಳು ಬುದ್ಧಿವಂತರಾಗ್ಬೇಕು. ನಮ್ಮ ಮಕ್ಕಳನ್ನ ಕೆಲಸ ಇಲ್ಲದೆ ಜುಗಾರಿ ಆಡ್ಲಿಕ್ಕೆ ಕಳಿಸುದಾದ್ರೆ ಅದಕ್ಕೆ ನಾವು ಆಸ್ವಾದನೆ ಕೊಡುದಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಗ್ರ ರೀತಿಯಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಶಾಸಕನಾಗಿ ನಿಮ್ಗೆ ಮುಂದೆ ಇನ್ನೂ ಕೂಡ 3 ವರ್ಷ ಅವಕಾಶವಿದೆ. ತಮ್ಮ ಬಿಹೇವಿಯರ್ ಅನ್ನು ತಾವು ತಿದ್ದುಕೊಳ್ಳುವುದು ಉತ್ತಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಅವಕಾಶ ಕೊಟ್ಟ ತಮ್ಮ ಎಲ್ರಿಗೂ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.